ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವೆಲ್ಲ DCT 2026 ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದ್ದೀರಾ. ಫಿಲ್ ಮಾಡಬೇಕಾದ್ರೆ ಅಥವಾ ಫಿಲ್ ಮಾಡಾದ್ಮೇಲೆ ಡ್ರಾಫ್ಟ್ ಅಪ್ಲಿಕೇಶನ್ ಬಂದಾದ್ಮೇಲೆ ನಿಮಗೆ ಸೆವರಲ್ ಡೌಟ್ಸ್ ಬರ್ತಾ ಇದೆ. ಓಕೆ, ನಿಮ್ಗೆ ಏನ್ ಕಮೆಂಟ್ಸ್ ಬಂದಿದೆ, ನನಗೆ ಡೌಟ್ಸ್ ಬಂದು ಕೇಳಿದೀರಾ, ಅದ್ರ ಮೇಲೆ ಒಂದು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಅಂದ್ಬಿಟ್ಟು FAQ ವಿಡಿಯೋಸ್. FAQ ವಿಡಿಯೋ 1 ಸರ್ಟನ್ ಡೌಟ್ಸ್ ನ ಕ್ಲಾರಿಫೈ ಮಾಡಿದೀನಿ. ಸೊ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಬಂದ್ರೆ, ಈ ತರ ಒಂದು ಡೌಟ್ಸ್ ಬಂದ್ರೆ ಆ ಡೌಟ್ಸ್ ನ ನನಗೆ ಕಮೆಂಟ್ ವಿಡಿಯೋ ನೋಡ್ಬೇಕಾದ್ರೆ ಕಮೆಂಟ್ ಅಲ್ಲಿ ಇದ್ರೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಟ್ರೈ ಮಾಡ್ತೀನಿ. ಸೊ ದಟ್ ದ ಡೌಟ್ಸ್ ನಿಮಗೆ ಕ್ಲಾರಿಫೈ ಆಗುತ್ತೆ, ನಿಮ್ಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಇವಾಗ ಒಂದು 4 ಡೌಟ್ಸ್ ನ ಐಡೆಂಟಿಫೈ ಮಾಡಿ ಅದನ್ನ ಹೇಳ್ತಾ ಇದೀನಿ. ಇದು ಕಾಮನ್ ಆಗಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಫೇಸ್ ಮಾಡ್ತಾ ಇರೋದು. ಸೊ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯೂಶಲಿ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಎಲ್ಲ ಲಿಂಕ್, ವಾಟ್ಸ್ಆಪ್ ಗ್ರೂಪ್ ಲಿಂಕ್, ಟೆಲಿಗ್ರಾಮ್ ಲಿಂಕ್ ಕೆಲವು ಡಿಸ್ಕ್ರಿಪ್ಷನ್ ಇದೆ, ಜಾಯ್ನ್ ಆಗ್ಬೋದು. ಓಕೆ, ಸೊ ಕಮಿಂಗ್ ಟು ದ ಡೌಟ್ 1. ಸೊ ಡೌಟ್ 1 ಅಂತ ಬಂದಾಗ ನೋಡಿ, ಇಲ್ಲಿ ವೆರಿಫೈಡ್ ಅಂಡ್ ನಾಟ್ ವೆರಿಫೈಡ್, ಇದು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ತಲೆ ಕೆಡಿಸ್ತಾ ಇರೋದು. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ನಿಮ್ಮ ಡ್ರಾಫ್ಟ್ ಕಾಪಿ, ನಾನು ಪರ್ಟಿಕ್ಯುಲರ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ. ಸೊ ನೀವು ಏನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಪ್ರಿವ್ಯೂ ನೋಡ್ತೀರಾ, ಪ್ರಿವ್ಯೂಲೇ ನೀವು ಕೊಟ್ಟಿರೋ ಅಪ್ಲಿಕೇಶನ್, ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂ ಎಸ್ ಅಂತ ಕೊಟ್ಟಿದ್ರೆ ಪ್ರಿವ್ಯೂಲ್ ನೋ ತೋರಿಸ್ತಾ ಇರುತ್ತೆ. ಇಲ್ಲಿ ನೋ ಅಂತ ಕೊಟ್ಟಿದ್ರೆ ಪ್ರಿವ್ಯೂಲ್ ಎಸ್ ತೋರಿಸ್ತಾ ಇರುತ್ತೆ. ಬಟ್ ಡ್ರಾಫ್ಟ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಪೋರ್ಟ್ಸ್ ಹೋಗ್ಬಿಟ್ಟು ಡ್ರಾಫ್ಟ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಈ ತರ ಒಂದು ಸಿಗುತ್ತೆ, ಅಲ್ಲಿ ಕರೆಕ್ಟ್ ಆಗಿ ಸಿಗುತ್ತೆ. ಸೊ ಪ್ರಿವ್ಯೂನ ತಲೆ ಕೆಡ್ಸಕ್ ಹೋಗ್ಬೇಡಿ, ಪ್ರಿವ್ಯೂ ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಾ ಇದೆ, ಬಟ್ ಡೌನ್ಲೋಡ್ ಮಾಡಿದಾಗ ಕರೆಕ್ಟ್ ಆಗಿ ಬರ್ತಾ ಇದೆ. ಡೌನ್ಲೋಡ್ ಮಾಡಿದಾಗ ಇಲ್ಲಿ ಸ್ಟಡಿ ಡೀಟೇಲ್ಸ್ ಅಲ್ಲಿ ಎಂಟ್ರಿ ಮಾಡಬೇಕಾದ್ರೆ, ಅಂದ್ರೆ ನೀವು 1 to 10th ಎಂಟ್ರಿ ಮಾಡ್ತಾ ಇದ್ದೀರಾ, ಅಲ್ಲಿ ನಿಮಗೆ ವೆರಿಫೈಡ್ ಮತ್ತೆ ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ. ವೆರಿಫೈಡ್ ಅಂಡ್ ನಾಟ್ ವೆರಿಫೈಡ್ ಡೌಟ್, ಇದು ಕಾಮನ್ ಆಗಿ ಫೇಸ್ ಮಾಡ್ತಾರೆ ಸ್ಟೂಡೆಂಟ್ಸ್, ಕನ್ಫ್ಯೂಷನ್ ಆಗಿರೋದು. ಸೊ ವೆರಿಫೈಡ್ ಅಂದ್ರೆ ಏನು, ನಾಟ್ ವೆರಿಫೈಡ್ ಅಂತ ಏನು ಅಂದ್ರೆ ನೋಡಿ, ವೆರಿಫೈಡ್ ಅಂದ್ರೆ ಸ್ಟಾಟ್ಸ್ ಇಂದ ವೆರಿಫೈ ಆಗಿದೆ ಬ್ಯಾಕ್ ಎಂಡ್ ಅಲ್ಲಿ. ಸೊ ಸ್ಟಾಟ್ಸ್ ಇಂದ ಡೇಟಾ ಫೆಚ್ ಆಗಿದೆ, ಡಿಜಿಲಾಕರ್ ಇಂದ ಡೇಟಾ ಫೆಚ್ ಆಗಿದೆ. ಓಕೆ, ಸೊ ಅದು ವೆರಿಫೈಡ್ ಅಂತ ಬರುತ್ತೆ. ನಾಟ್ ವೆರಿಫೈಡ್ ಅಂದ್ರೆ ನೀವು ಎಂಟ್ರಿ ಮಾಡಿರೋ ಡೇಟಾ, ಅರ್ಥ ಆಯ್ತಾ? ನೋಡಿ, ಮ್ಯಾನ್ಯುಯಲ್ ಅಂತ ಬಂದಿದೆ, ಸೋರ್ಸ್ ಅಂತ ಹೋದ್ರೆ ಮ್ಯಾನ್ಯುಯಲ್ ಅಂತ ಬಂದಿದೆ. ಸೊ ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ ಇವಾಗ 13 ವರ್ಷ ಡೇಟಾ ಎಂಟ್ರಿ ಮಾಡಬೇಕು. 13 ವರ್ಷ ಯಾವುದು ಅಂತಂದ್ರೆ 1 to 10th SSLC ಅಂದ್ರೆ 1 to 10 ಸ್ಟ್ಯಾಂಡರ್ಡ್ಸ್, ಅದಾದ್ಮೇಲೆ ಡಿಪ್ಲೊಮೊ 3 years, ಇದು ರೆಗ್ಯುಲರ್ ಇರೋರಿಗೆ. ಲ್ಯಾಟರಲ್ ಎಂಟ್ರಿ ಇರೋರಿಗೆ 1 to 10th ಪ್ಲಸ್ ಡಿಪ್ಲೊಮೊ 2 years ಕಾಮನ್ ಆಗಿ. ಆಮೇಲೆ ಇದರಲ್ಲಿ ಒಂದು PUC ಎಂಟ್ರಿ ಮಾಡ್ಬೇಕಂತ ಕೇಳ್ತಾ ಇದ್ರೆ, PUC ಇಲ್ಲಿ ಬರಲ್ಲ, ಅದು ಅಕೌಂಟಬಿಲಿಟಿ ಸಿಗಲ್ಲ, ಅದು ಬೇಕಾಗಿಲ್ಲ. ಜಸ್ಟ್ ಲ್ಯಾಟರಲ್ ಎಂಟ್ರಿ ಯಾರಿದ್ದೀರಾ 1 to 10th ಎಂಟ್ರಿ ಮಾಡಬೇಕು, ಮತ್ತೆ PUC 2 ವರ್ಷ ಮಿಸ್, ಡಿಪ್ಲೊಮೊ 2 ವರ್ಷ ಎಂಟ್ರಿ ಮಾಡಬೇಕು. ಅರ್ಥ ಆಯ್ತಾ? ರೆಗ್ಯುಲರ್ ಇರೋರು 1 to 10th ಪ್ಲಸ್ ಡಿಪ್ಲೊಮೊ 3 years. ಸೊ ರೆಗ್ಯುಲರ್ ಯಾರಿದ್ದೀರಾ ಅವ್ರು 13 ವರ್ಷ ಎಂಟ್ರಿ ಮಾಡ್ಲೇಬೇಕು. ಅದಾದ್ಮೇಲೆ PUC ಲ್ಯಾಟರಲ್ ಎಂಟ್ರಿ ಯಾರು ಮಾಡ್ತಾ ಇದ್ದೀರಾ, ಸೊ ನೀವು 12 ವರ್ಷ ಎಂಟ್ರಿ ಮಾಡಬೇಕು. ಸೊ ನೀವು ಮ್ಯಾನ್ಯುಯಲ್ ಎಂಟ್ರಿ ಮಾಡೋದನ್ನ ನಾಟ್ ವೆರಿಫೈಡ್ ಅಂತ ಬರುತ್ತೆ. ಸೊ ಇದೇನು ಅಂತಂದ್ರೆ ವೆರಿಫೈ ಆಗುತ್ತೆ ಅಂತ ಅಷ್ಟೇನೇನು ಇಲ್ಲ. ವೆರಿಫೈಡ್ ಅಂದ್ರೆ ವೆರಿಫೈ ಆಗಿದೆ ಅಂತ, ನಾಟ್ ವೆರಿಫೈಡ್ ಅಂದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ವೆರಿಫೈ ಮಾಡ್ತಾರೆ ಅಂತ. ಸೊ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕು. ಯಾವಾಗ ಮ್ಯಾನ್ಯುಯಲ್ ಬರುತ್ತೆ ಅಂತಂದ್ರೆ ಸ್ಯಾಟ್ಸ್ ಇಂದ ಫೆಚ್ ಆಗಿರುತ್ತೆ. ಸೊ ಯೂಶಲಿ ನೀವು ಸ್ಟೇಟ್ ಆಗಿರ್ಬೋದು, CBSE ಆಗಿರ್ಬೋದು, CBSE ಅವರು ICSE ಅವರು ನಾರ್ಮಲ್ ಆಗಿ ನೀವು ಎಂಟ್ರಿ ಮಾಡ್ಬಿಟ್ಟೆ ಮಾಡಬೇಕು, ಕಂಪ್ಲೀಟ್ 13 ವರ್ಷ ಎಂಟ್ರಿ ಮಾಡಬೇಕು. ಸ್ಟೇಟ್ ಯಾರಿದ್ದೀರಾ ಅವ್ರದ್ದು ಫೆಚ್ ಆಗಿರುತ್ತೆ. CBSE ಕೆಲವ್ರು ಫೆಚ್ ಆಗಿರುತ್ತೆ, ಕೆಲವ್ರು ಫೆಚ್ ಆಗಿರಲ್ಲ. ಸೊ ಸ್ಟೇಟ್ ಯಾರಿದ್ದೀರಾ ಅವ್ರದ್ದು 10 ವರ್ಷನೂ ಕ್ಲೇಮ್ ಆಗಿರ್ಬೋದು, ಅಥವಾ 5 ವರ್ಷ ಕ್ಲೇಮ್ ಆಗ್ಬೋದು, ಅಂದ್ರೆ ವೆರಿಫೈ ಆಗ್ಬೋದು, ಫೆಚ್ ಆಗ್ಬೋದು, ಅವ್ರದ್ದು ವೆರಿಫೈಡ್ ಅಂತ ಬರುತ್ತೆ. ಸೊ ಈ ಎಕ್ಸಾಂಪಲ್ ತಗೊಂಡಾಗ ಇಲ್ಲಿ ನೋಡಿ, ಸ್ಟ್ಯಾಂಡರ್ಡ್ 7th 8th 9th 10th 4 years ಮಾತ್ರ ಫೆಚ್ ಆಗಿದೆ. ಸೊ ಅದಕ್ಕೆ 4 years ಮಾತ್ರ ವೆರಿಫೈಡ್ ಅಂತ ಬಂದಿದೆ. ರಿಮೈನಿಂಗ್ 1 to 6th ಮ್ಯಾನ್ಯುಯಲ್ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಏನು ಅಂತಂದ್ರೆ ಫೆಚ್ ಆಗಿದ ತಕ್ಷಣ ರಿಮೈನಿಂಗ್ ಯಾವ ಬ್ಯಾಲೆನ್ಸ್ ಇದೆ ಅದೇ ಕೊಟ್ಬಿಡುತ್ತೆ, ಎಂಟ್ರಿ ಮಾಡಬೇಕು ಅಂತ. ಸ್ಟ್ಯಾಂಡರ್ಡ್ 1 ಎಂಟ್ರಿ ಮಾಡು, 2 ಎಂಟ್ರಿ ಮಾಡು, 3 ಎಂಟ್ರಿ ಮಾಡು, 4 ಎಂಟ್ರಿ ಮಾಡು, 5 ಎಂಟ್ರಿ ಮಾಡು, 6 ಎಂಟ್ರಿ ಮಾಡು, ಪ್ಲಸ್ ಡಿಪ್ಲೊಮಾ 3 ವರ್ಷದ ಎಂಟ್ರಿ ಮಾಡೋದು ಅದೇ ಕೊಟ್ಬಿಡುತ್ತೆ. ಸೊ ಇದನ್ನೆಲ್ಲ ಮ್ಯಾನ್ಯುಯಲ್ ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂದ್ರೆ ಮುಂದೆ ಹೋಗಲ್ಲ. ಇನ್ ಕೇಸ್ ಮಾಡ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ವೆರಿಫೈಡ್ ನಾಟ್ ವೆರಿಫೈಡ್, ಐ ಥಿಂಕ್ ಯು ಗಾಟ್ ಅನ್ ಐಡಿಯಾ. ಸೊ ವೆರಿಫೈಡ್ ಅಂದ್ರೂ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ, ನಾಟ್ ವೆರಿಫೈಡ್ ಅಂತ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ, ಎರಡೂ ಬರುತ್ತೆ, ಎರಡೂ ವೆರಿಫೈ ಆಗುತ್ತೆ. ಅಂದ್ರೆ ವೆರಿಫೈಡ್ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಸರ್, ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಡೌಟ್ ಅಲ್ಲಿ ಐ ನೀಡ್ ಟು ಎಂಟರ್ ಸ್ಟಡಿ ಡೀಟೇಲ್ಸ್ ಮ್ಯಾನ್ಯುಯಲಿ ಎಂಟ್ರಿ ಮಾಡ್ಬೇಕಾ? ಇವಾಗ ನೀವೇ ಹೇಳಿ, ಮಾಡ್ಬೇಕಾ ಬೇಡ ಅಂತ. ಎಸ್, ಡೆಫಿನೆಟ್ಲಿ ಮಾಡ್ಲೇಬೇಕು. ಎಸ್ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಆಮೇಲೆ ನೀವು ಏನಾರ ಡೌಟ್ಸ್ ವಿಡಿಯೋ ನೋಡ್ಬೇಕಾದ್ರೆ ಡೌಟ್ಸ್ ಬಂತು ಅಂದ್ರೆ ಡೌಟ್ಸ್ ನ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಅದ್ರ ಮೇಲೆ ಇನ್ನೊಂದು FAQ ವಿಡಿಯೋಸ್ ನಾನು ಮಾಡ್ತೀನಿ. ನಿಮ್ ಡೌಟ್ಸ್ ಗೊತ್ತಾದಾಗ ನಮ್ಗೆ ವಿಡಿಯೋ ಮಾಡಕ್ ಈಸಿ ಆಗುತ್ತೆ. ಸೊ ಎಸ್ ಮಾಡ್ಲೇಬೇಕು. ಯಾವ್ದು ಫೆಚ್ ಆಗಿಲ್ಲ ಆಟೋಮೆಟಿಕಲ್ ಅದು ಬಂದೇ ಬರುತ್ತೆ. ಕಂಪ್ಲೀಟ್ 13 ವರ್ಷದ ನೀವು ಮಾಡ್ಲೇಬೇಕಿಲ್ಲಿ, ಬಿಡೋಂಗಿಲ್ಲ. ಹಂಗಾರೆ ಸರ್ 7 years ಸಾಕಲ್ಲ ಸರ್ ಎಂಟ್ರಿ ಮಾಡ್ಬೋದು ಅಂದ್ರೆ, ಇಲ್ಲ, ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಅದಕ್ಕೆ 1 to 10th ಪ್ಲಸ್ ಡಿಪ್ಲೊಮೊ 3 years, ಲ್ಯಾಟರಲ್ ಎಂಟ್ರಿ ಆದ್ರೆ 1 to 10th ಪ್ಲಸ್ ಡಿಪ್ಲೊಮೊ 2 years ಎಂಟ್ರಿ ಮಾಡ್ಬಿಡಿ. ಓಕೆ, ಐ ಥಿಂಕ್ ಯು ಗಾಟ್ ದ ಸೆಕೆಂಡ್ ಆನ್ಸರ್. ಸೊ ಥರ್ಡ್ ಕ್ವಶನ್ ಬಂದಾಗ ವೆನ್ ವಿಲ್ ಬಿ ದ ಡಾಕ್ಯುಮೆಂಟ್ ವೆರಿಫಿಕೇಶನ್? ಸೊ ಇವೆಲ್ಲ ಆಯ್ತು, ಪೇಮೆಂಟ್ ಮಾಡಿದ್ರೆ ಎಲ್ಲ ಓಕೆ. ನೆಕ್ಸ್ಟ್ ಕ್ವಶನ್ ಬರೋದು, ಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ, ಎಲ್ಲಿ ಮಾಡ್ತಾರೆ, ಏನು ಎಕ್ಸಾಕ್ಟ್ಲಿ ಅದು ಇದು ಅಂತ ಇದ್ರೆ ಹೇಳೋದು. ಎಲ್ಲಾ ಡೌಟ್ಸ್ ಇದ್ರಲ್ಲ ಇದೆ ಆನ್ಸರ್, ಎಲ್ಲಾ ಡೌಟ್ಸ್ಗೂ. ನೋಡಿ, ಇಲ್ಲಿ ವೆರಿಫೈಡ್ ಅಂತ ಬಂದ್ರು ವೆರಿಫೈ ಮಾಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದಾಗ ಇಲ್ಲಿ ವೆರಿಫೈಡ್ ಅಂತ ಬಂದಿದೆ ಅಂದ್ರೆ ವೆರಿಫೈ ಮಾಡಲ್ಲ ಅಂತಲ್ಲ.
ಅದನ್ನೇ ಹೇಳ್ತಾ ಇದ್ದು ನಾನು ನಿಮ್ಗೆ, ಸ್ಟಡಿ ಸರ್ಟಿಫಿಕೇಟ್ ತಗೊಳ್ಳಿ 1 to 10. ಇದನ್ನೇ ನಾನು ನಿಮ್ಗೆ ವಾರ್ನ್ ಮಾಡ್ತಾ ಇದ್ದು, ಸ್ಟಡಿ ಸರ್ಟಿಫಿಕೇಟ್ 1 to 10 ತಗೊಳ್ಳಿ. ಇಲ್ಲಿ ಇನ್ ಕೇಸ್ 10th ಸ್ಟ್ಯಾಂಡರ್ಡ್ 10 ವರ್ಷ ಫೆಚ್ ಆಗಿದ್ರೆ ಪ್ರಾಬಬಲಿ ಅವ್ರಿಗೆ ಚೆಕ್ ಮಾಡಲ್ಲ ಅನ್ಕೊಂತೀವಿ. ಬಟ್ ಡಿಪ್ಲೊಮೊ ಮ್ಯಾನ್ಯುಲಿ ಎಂಟ್ರಿ ಮಾಡ್ಲೇಬೇಕು, ಸೊ ವೆರಿಫಿಕೇಶನ್ ಮಾಡ್ಲೇಬೇಕು. ಸೊ ವೆರಿಫಿಕೇಶನ್ ಮಾಡಬೇಕು ಅಂತಂದ್ರೆ ಇದನ್ನು ವೆರಿಫೈ ಮಾಡ್ತಾರೆ, ಇದನ್ನು ವೆರಿಫೈ ಮಾಡ್ತಾರೆ. ಫೆಚ್ ಆಗಿದೆ ಬಟ್ ವೆರಿಫೈ ಮಾಡೇ ಮಾಡ್ತಾರೆ. ಅದಕ್ಕೆ ಮತ್ತೆ ಹೇಳ್ತಾ ಇದೀನಿ, ಸ್ಟಡಿ ಸರ್ಟಿಫಿಕೇಟ್ ತಗೊಂಬಿಡಿ, ತಲೆ ಕೆಡ್ಸಕ್ ಹೋಗ್ಬೇಡಿ. ಇವಾಗ ನೆಕ್ಸ್ಟ್ ಕ್ವಶನ್ ಬರೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಸರ್, ಎಲ್ಲಿ ಮಾಡ್ತಾರೆ ಸರ್? ಸೊ ಇಲ್ಲಿ ನಮಗೆ 2 ಟೈಪ್ ಆಫ್ ಡಾಕ್ಯುಮೆಂಟ್ ಕ್ಲಾಸಸ್ ಬರುತ್ತೆ, ಕ್ಲಾಸ್ ಎ ಮತ್ತೆ ರಿಮೈನಿಂಗ್ ಎಲ್ಲಾ ಕ್ಲಾಸ್. ಯಾರ್ಯಾರು ಕ್ಲಾಸ್ ಎ ಅಂತ ಕ್ಲೈಮ್ ಮಾಡಿದೀರಾ ಅವ್ರು ಎಲ್ಲಿ ಹೋಗ್ತಾರೆ ಅಂತಂದ್ರೆ, ನಿಯರ್ ಬೈ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಆಲ್ ಓವರ್ ಕರ್ನಾಟಕ. ಅದ್ ಯಾವಾಗ ಬರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಆಗುತ್ತೆ ಅಂತಂದ್ರೆ ನಿಮ್ಮ DCT ರಿಸಲ್ಟ್ಸ್ ಬಂದಾದ್ಮೇಲೆ. ಇವಾಗ ಫಸ್ಟ್ ಡಿಪ್ಲೊಮಾ ಎಕ್ಸಾಮ್ ಆಗ್ಬೇಕು, ಡಿಪ್ಲೊಮಾ ಎಕ್ಸಾಮ್ ಆದ್ಮೇಲೆ DCT ಎಕ್ಸಾಮ್ ಆಗ್ಬೇಕು, DCT ಎಕ್ಸಾಮ್ ಆದ್ಮೇಲೆ ಡಿಪ್ಲೊಮಾ ರಿಸಲ್ಟ್ ಬರುತ್ತೆ, ಡಿಪ್ಲೊಮಾ ರಿಸಲ್ಟ್ ಬಂದಾದ್ಮೇಲೆ DCT ರಿಸಲ್ಟ್ ಬರುತ್ತೆ. DCT ರಿಸಲ್ಟ್ ಬಂದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಯಾಕೆಂದ್ರೆ ರ್ಯಾಂಕ್ಸ್ ಬೇಕು ನಮ್ಗಲ್ಲಿ, ಆ ರ್ಯಾಂಕ್ಸ್ ಬೇಸಿಸ್ ಮೇಲೆ ಕರೀತಾರೆ. ಸೊ ಅಲ್ಲಿವರೆಗೂ ಟೈಮ್ ಇದೆ, ಪ್ರಾಬಬಲಿ ಜುಲೈ ಅನ್ಕೊಳ್ಳಿ, ರಫ್ಲಿ ಜುಲೈ ಅನ್ಕೊಳ್ಳಿ. ಓಕೆ, ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಾಗುತ್ತೆ, ಯಾವಾಗ ಆಗುತ್ತೆ, ಒಂದು ಐಡಿಯಾ ಸಿಕ್ತಲ್ಲ? ಓಕೆ, ಇನ್ನ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನನಗೆ. ಓಕೆ, ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ವೆರಿಫೈಡ್ ಇದ್ರೂನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು, ನಾಟ್ ವೆರಿಫೈಡ್ ಇದ್ರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು. ನಾನು ಹೇಳ್ತಾ ಇದೀನಿ ಕೇಳಿ. ಸೊ ಇಂಡಿಯಾ ಅಕಾಡೆಮಿ ಕಡೆಯಿಂದ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದೀನಿ, ನಡೀತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಶಾರ್ಟ್ ಟರ್ಮ್ ಬ್ಯಾಚ್ ಸೇರ್ಕೊಬಹುದು. ವಿಗೋರಸ್ ಕ್ಲಾಸಸ್ ನಡೀತಾ ಇದೆ, ಬೆಳಗ್ಗೆ ಸಾಯಂಕಾಲ 2 ನಡೀತಾ ಇದೆ. ಇಲ್ಲ ಬರೀ ನಂಗೆ ರೆಕಾರ್ಡೆಡ್ ಕ್ಲಾಸ್ ಸಿಗುತ್ತೆ ಸರ್, ಡೆಫಿನೆಟ್ಲಿ ಸಿಗುತ್ತೆ. ರೆಕಾರ್ಡೆಡ್ ಕ್ಲಾಸ್ ಇದೆ, ಆಪ್ಷನ್ ಇದೆ, ಶಾರ್ಟ್ ಟರ್ಮ್ ಕೋಚಿಂಗ್ ಆಪ್ಷನ್ ಇದೆ, ಎರಡೂ ಬೇಡ, LMR PPT ಕೋರ್ಸ್ ಇದೆ. ಇಲ್ಲಿ ಬಂದು ಚೆಕ್ ಮಾಡಿ ಒಂದ್ಸಲಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಬೇಕಾದ್ರೆ ಕಂಪ್ಲೀಟ್ ಚಾಪ್ಟರ್ ವೈಸ್ ಟೆಸ್ಟ್, ಮಾಕ್ ಟೆಸ್ಟ್, ಟಾಪಿಕ್ ವೈಸ್ ಟೆಸ್ಟ್, ಮತ್ತೆ ಮಾಡೆಲ್ ಟೆಸ್ಟ್, 100 ಮಾರ್ಕ್ ಟೆಸ್ಟ್ ಎಲ್ಲ ಇಟ್ಟಿದ್ದೀನಿ. ಪ್ಲಸ್ ಮೆಟೀರಿಯಲ್, ಎಲ್ಲಾ ಸಬ್ಜೆಕ್ಟ್ ಕಂಪ್ಲೀಟ್ ಮೆಟೀರಿಯಲ್ ಇರುತ್ತೆ, ಒಂದು ಹೋಲ್ ಅಂಡ್ ಸೋಲ್. ಬಟ್ ಓನ್ಲಿ ಟೆಸ್ಟ್ ಇರುತ್ತೆ, ವಿಡಿಯೋಸ್ ಜಾಸ್ತಿ ಇರಲ್ಲ, ರೆಫರೆನ್ಸ್ ವಿಡಿಯೋಸ್ ಇರುತ್ತೆ ಅಷ್ಟೇ ನಿಮಗೆ. ಅದು ಬಿಟ್ಟರೆ ಪೇಡ್ ಗೈಡೆನ್ಸ್ ಇದೆ, ಜಾಯ್ನ್ ಆಗ್ಬೋದು. ಇಷ್ಟೇ, ಪ್ರಮೋಷನ್ ಜಾಸ್ತಿ ಮಾಡಕ್ ಹೋಗಲ್ಲ. ಆಮೇಲೆ ರಿಸಲ್ಟ್ಸ್ ಓವರ್ ದೇರ್, ಯು ಕ್ಯಾನ್ ಗೋ ಥ್ರೂ ಇಟ್. ಆಮೇಲೆ ಫೀಮೇಲ್ ಕಾನ್ಸರ್ ನಂಬರ್ಗೆ ಪಿಂಗ್ ಮಾಡಿ, ಪರ್ಸನಲ್ ಗೈಡೆನ್ಸ್ ಬೇಕಾ ಪಿಂಗ್ ಮಾಡಿ, ಕಂಪ್ಲೀಟ್ ಸಪೋರ್ಟ್ ನಾನು ಕೊಡ್ತೀನಿ. ಕಮಿಂಗ್ ಟು ದ ಲಾಸ್ಟ್ ಡೌಟ್, ಸೊ ನ್ಯೂ ಸ್ಟಡಿ ಸರ್ಟಿಫಿಕೇಟ್ ಬೇಕಾ ಅಥವಾ ಓಲ್ಡ್ ಇದೆ ಅಂತ ಆಗತ್ತಾ? ಇದು ಕಾಮನ್ ಆಗಿ ಡೌಟ್ಸ್. ನಾನೇ ಸುಮಾರು ವಿಡಿಯೋಸ್ ಅಲ್ಲಿ ಹೇಳಿದೀನಿ, ರೀಸೆಂಟ್ ನ್ಯೂ ತಗೊಂಬಿಡಿ ಅಂತ. ಯಾಕೆಂದ್ರೆ ನನಗೆ ಹುಡುಗರು ಫೀಡ್ಬ್ಯಾಕ್ ಕೊಟ್ಟಿರೋದ್ ಮೇಲೆ ಹೇಳಿದೀನಿ. ಬಟ್ ಈ ಸಲ KA ಮೀಟಿಂಗ್ ಮಾಡಿದಾಗ ನಾನು ಇದೇ ಪಾಯಿಂಟ್ ನ ರೈಸ್ ಮಾಡಿ ಕ್ಲಾರಿಫೈ ಮಾಡಿದೀನಿ. ಎಲ್ಲಾ ವಿಡಿಯೋಸ್ ಅಲ್ಲೂ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಸ್ಟಡಿ ಸರ್ಟಿಫಿಕೇಟ್ ಹಳೇದಿದ್ರು ಆಗುತ್ತೆ, ಹೊಸದಿದ್ರು ಆಗುತ್ತೆ, ಬಟ್ ಒರಿಜಿನಲ್ ಇರಬೇಕು. ಅರ್ಥ ಮಾಡ್ಕೊಳ್ಳಿ. ನೀವು ಡಿಪ್ಲೊಮಾ ಜಾಯ್ನ್ ಆಗ್ಬೇಕಾದ್ರೆ 10 ವರ್ಷದ ಕೊಟ್ಟಿರ್ತೀರಾ. ನಾನ್ ಕೇಳ್ತಾ ಇರೋದು ಸ್ಟಡಿ ಸರ್ಟಿಫಿಕೇಟ್ ಬಂದು 10 years ತಗೊಂಡ್ಬಿಡಿ. ಇಲ್ಲಿ ವೆರಿಫೈಡ್ ಅಂತ ಬಂದಿದೆ ಸರ್, ಹಂಗಾರೆ ಇದು ಬೇಡ, ಬರೀ ರಿಮೈನಿಂಗ್ ತಗೊಂತೀನಿ ಅಂದ್ರೆ ನಿಮ್ ಪ್ರಾಬ್ಲಮ್, ನಾನೇನು ಮಾಡಕ್ಕಾಗಲ್ಲ. ತಗೊಂಡ್ರೆ ತಗೊಳ್ಳಿ, ಬಿಟ್ರೆ ಬಿಡಿ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಅವ್ರು ಓದಾಗ ಕೇಳ್ತಾರೆ, ಇನ್ ಕೇಸ್ ಕೇಳಿದ್ರು, ಕೆಲವ್ರು ಕೇಳಲ್ಲ, ಕೆಲವ್ರು ಕೇಳ್ತಾರೆ. ದಟ್ಸ್ ವೈ ನಾನು ಯಾವಾಗ್ಲೂ ಸೇಫ್ ಗಾರ್ಡ್ ಆಗಿರ್ಬೇಕು. ತಗೊಂಡ್ಬಿಡಿ ಅಷ್ಟೇ ಹೇಳ್ತಾ ಇರೋದು. ಕೇಳಿ ಕೊಡ್ತಾರೆ. ಡಿಪ್ಲೊಮಾ ಕಾಲೇಜಲ್ಲಿ ಕೊಟ್ಟಿರ್ತೀರಾ, ಇವಾಗೆಲ್ಲ ಫೀಸ್ ಪೇಮೆಂಟ್ ಮಾಡ್ತೀರಾ, ರಿಟರ್ನ್ ಮಾಡ್ತಾರೆ ನಿಮ್ಗೆ. ಸ್ಟಡಿ ಸರ್ಟಿಫಿಕೇಟ್ ರಿಟರ್ನ್ ಮಾಡ್ತಾರೆ, TC ಕೊಡಲ್ಲ ನಿಮಗೆ, ಮಾರ್ಕ್ಸ್ ಕಾರ್ಡ್ಸ್ ಕೊಡ್ತಾರೆ. ಸೊ ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಕೊಡ್ಲೇಬೇಕು, ಅದು ವೆರಿಫೈ ಆಗ್ಲೇಬೇಕು. ಅರ್ಥ ಆಯ್ತಾ? ಸೊ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ 1 to 10 ಏನಿದೆ ಹಳೇದೇ ಆಗುತ್ತೆ, ನೋ ಇಶ್ಯೂ. ಬಟ್ ಒರಿಜಿನಲ್ ಇರಬೇಕು. ಅರ್ಥ ಮಾಡ್ಕೊಳ್ಳಿ, ಒರಿಜಿನಲ್ ಇರಬೇಕು. ಯಾರೋ ಸ್ಟೂಡೆಂಟ್ ಡೌಟ್ ಕೇಳಿದ್ರು, ಸರ್ ನಾನು 10th ಕೊಡ್ಬೇಕು, ಡಿಪ್ಲೊಮಾ ಸೇರ್ಕೊಬೇಕಾದ್ರೆ ಒರಿಜಿನಲ್ ಕೊಟ್ಬಿಟ್ಟಿದೀನಿ, ಅದು ಇಲ್ವಂತ ಕೊಡ್ತಾ ಇಲ್ಲ ನಂಗೆ, ಅಟೆಸ್ಟ್ ಮಾಡಿಸ್ಕೊಂಡಿದ್ದೀನಿ, ಅದಾಗತ್ತಾ ಅಂದ್ರೆ ಖಂಡಿತ ಅದಾಗಲ್ಲ. ಹಳೇ ಡೇಟಾ ಇರ್ಲಿ, ನೋ ಇಶ್ಯೂ. BO ಒರಿಜಿನಲ್ ಸೈನ್ ಇರಬೇಕು, ಅದನ್ನ ರಿಟರ್ನ್ ಕೊಡ್ತಾರೆ ನಿಮ್ಗೆ. ಇನ್ ಕೇಸ್ ಇಲ್ಲ ಅಂದ್ರೆ ಹೊಸ ತಗೊಂಡ್ಬಿಡಿ. ಸೊ ನಾನ್ ಸಜೆಸ್ಟ್ ಮಾಡೋದು, ಹಳೇದು ಆಗುತ್ತೆ, ಹೊಸದು ಆಗುತ್ತೆ. ರೀಸೆಂಟ್ ದೇನ್ ನಾಟ್ ನೆಸರಿ. ಮತ್ತೆ ಅಟೆಸ್ಟ್ ಮಾಡೋದೇನು ಬೇಕಾಗಿಲ್ಲ. ನೀವು ಅದನ್ನು ಕೇಳ್ಬೋದು, ಸರ್ ಮತ್ತೆ ಅಟೆಸ್ಟ್ ಮಾಡ್ಕೊಬೇಕಂತ. ನಾಟ್ ನೆಸರಿ, ಒಂದ್ಸಲಿ ಮಾಡಿದ್ಮೇಲೆ ಮುಗೀತದು. ಓಕೆ, ಹೊಸ ತಗೊಂಡಿಲ್ಲ ಅಂತಂದ್ರೆ ಇನ್ ಕೇಸ್ ಮಿಸ್ ಆಗಿದ್ರೆ ಹೊಸ ತಗೊಳ್ಳಿ. ಓಕೆ, ಕಂಪ್ಲೀಟ್ 10 ವರ್ಷದ ತಗೊಳ್ಳಿ. ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್ ಡಿಪ್ಲೊಮಾ ಕಾಲೇಜಲ್ಲಿ ಕೊಡ್ತಾರೆ, ಮುಗಿದ್ಮೇಲೆ ಎಕ್ಸಾಮ್ ಆದ್ಮೇಲೆ ಕೊಡ್ತಾರೆ, ಅವರೇ ಕೊಡ್ತಾರೆ ನಿಮ್ಗೆ. ಅಬ್ಸ್ಟ್ರಾಕ್ಟ್ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾರೆ, PDC ಕೊಡ್ತಾರೆ. ಆ 3 ಬೇಕು. ಓಕೆ, ಇವೆಲ್ಲ ಕಂಪ್ಲೀಟ್ ಗೈಡೆನ್ಸ್ ಬೇಕು ಅಂತಂದ್ರೆ ಇಂಡಿಯಾ ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸ್ಆಪ್ ಚಾನಲ್ ಇದೆ, ಜಾಯ್ನ್ ಆಗಿ ಕಂಪ್ಲೀಟ್ ಸಪೋರ್ಟ್ ನಾನು ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಆಗಬೇಕು ಅಂತ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಸೊ FAQ 1 ವಿಡಿಯೋ ಅರ್ಥ ಆಯ್ತು ಅನ್ಕೊಂತೀನಿ, 4 ಪಾಯಿಂಟ್ಸ್ ಕವರ್ ಆಗಿದೆ ಅನ್ಕೊಂತೀನಿ, ಎಲ್ಲ ಕ್ಲಾರಿಫೈ ಆಯ್ತು ಅನ್ಕೊಂತೀನಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಅದೇ ತರ ಇಂಡಿಯಾ ಅಕಾಡೆಮಿ ಇಂದ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ಈ ತರ ಕಾನ್ಸೆಪ್ಟ್ ಅಪ್ಡೇಟ್ಸ್ ಬರಬೇಕು ಅಂದ್ರೆ ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸ್ಆಪ್ ಚಾನಲ್ ಇದೆ, ಜಾಯ್ನ್ ಆಗಿ ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.